ಈ ಚಿಕ್ಕ ಚಿಕ್ಕ ಧ್ಯಾನ, ಚಿಕ್ಕ ಚಿಕ್ಕ ಜ್ಞಾನ ಅಂತ ಹೇಳ್ತಾ ಇರ್ತಾರೆ. ಹಾಗೆ ದೊಡ್ಡ ದೊಡ್ಡ ಧ್ಯಾನ, ದೊಡ್ಡ ದೊಡ್ಡ ಜ್ಞಾನ ಅಂತ ಹೇಳ್ತಾ ಇರ್ತಾರೆ. ಸೊ ನಾನು ಈ ಧ್ಯಾನದ ಬಗ್ಗೆ 10 ನಿಮಿಷ 20 ನಿಮಿಷ ಈ ಥರದ ಧ್ಯಾನದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸೊ ಯಾವಾಗ ಒಬ್ಬ ಮನುಷ್ಯ 1 ಗಂಟೆ, ಮುಕ್ಕಾಲು ತಾಸು, ಅರ್ಧ ತಾಸು ಈ ಥರ ಧ್ಯಾನದಲ್ಲಿ ಜರ್ನಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೋ ಅವನಿಗೆ ವಿಚಿತ್ರ ಅನುಭವಗಳು ಈ ಧ್ಯಾನದಲ್ಲಿ ಆಗ್ತಾ ಇರ್ತವೆ. ಸೊ ಇದರಲ್ಲಿ ಕುಂಡಲಿನಿ ಧ್ಯಾನ ಅಂತ ನಾವು ಮಾಡಬೇಕಾದ್ರೆ ಕಾಣದ ಶಕ್ತಿಗಳ ಕೈವಾಡ ತುಂಬಾ ಇರುತ್ತೆ. ಸೊ ಹೇಗಪ್ಪ ಅಂತಂದರೆ, ನಾವು ತುಂಬ ಒಂದು ಧ್ಯಾನ ಸ್ಥಿತಿಯಲ್ಲಿದ್ದಾಗ ಆಟೋಮೆಟಿಕ್ಲಿ ಈ ದೇಹ ಏನು ಮಾಡ್ತಾ ಇರುತ್ತೆ, ಹಿಂದೆ ಮುಂದೆ ಈ ಥರ ತುಂಬ ವಾಲಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ಎನರ್ಜಿ ಮೂಮೆಂಟ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೋ ಆಟೋಮೆಟಿಕ್ಲಿ ದೇಹ ಕಂಟ್ರೋಲ್ ತಪ್ತಾ ಇರುತ್ತೆ. ಸೊ ಆ ಸಮಯದಲ್ಲಿ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ, ನಮ್ಮ ಧ್ಯಾನ ಒಂದು ರೀತಿ ಎಚ್ಚರ ತಪ್ಪದಂಗೆ ಆಗೋಗ್ಬಿಟ್ಟಿರುತ್ತೆ. ಸೊ ಆ ಎಚ್ಚರ ತಪ್ಪಲಿಲ್ದಂತಹ ಸಮಯದಲ್ಲಿ ಏನಾಗ್ತಾ ಇರುತ್ತೆ, ನಮ್ಮ ಬಾಯಿ ಕೂಡ ಆಟೋಮೆಟಿಕ್ಲಿ ಓಪನ್ ಆಗ್ತಾ ಇರುತ್ತೆ. ಸಡನ್ನಾಗಿ ಅದರಿಂದ ವಾಯು ಹೊರಗಡೆ ಹೋಗ್ತಾ ಇರುತ್ತೆ. ಹಾಗೆ ಒಂದೊಂದು ಸಲ ಬಾಯಿ ಪೂರ್ತಿ ದೊಡ್ಡದಾಗಿ ಓಪನ್ ಆಗಿ ದೇಹದೊಳಗಿಂದ ಒಂದು ವಾಯು ಯಾವ ರೀತಿ ಹೊರಗಡೆ ಹೋಗುತ್ತಪ್ಪ ಅಂತಂದರೆ ನಾವು ಇಮ್ಯಾಜಿನೇಷನ್ನು ಮಾಡ್ಕೊಳಕ್ಕಾಗೋದಿಲ್ಲ. ಆ ಥರದ ಒಂದು ವಾಯು ಬುಸ್ ಅಂತ ಹೋಗ್ಬಿಡುತ್ತೆ. ಸೊ ಯಾವ ಸಮಯದಲ್ಲಿ ಏನು ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಪರಿಪೂರ್ಣ ಧ್ಯಾನ ಯಾರು ಅಭ್ಯಾಸ ಮಾಡ್ತಾ ಇರ್ತಾರೆ, ಹಾಗೆ ಕೆಲವೊಂದು ಸತ್ಯಾಂಶಗಳನ್ನ ತಿಳ್ಕೊಳ್ಳೇಬೇಕು ಅಂತ ಯಾರ್ಯಾರು ಕೂತ್ಕೊಂಡಿರ್ತಾರೆ ಅವರು ಅನುಭವಿಸೋ ನೋವುಗಳು ತುಂಬಾ ಇರುತ್ತೆ. ಸೊ ಯಾವ್ಯಾವ ಥರ ನೋವುಗಳನ್ನ ಅವರು ಅನುಭವಿಸ್ಬೇಕಾಗುತ್ತೆ, ಏನಾಗ್ತಾ ಇರುತ್ತೆ, ದೇಹ ಆ ಎನರ್ಜಿನ ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಸೊ ದೇಹ ಏನಾಗ್ತಾ ಇರುತ್ತೆ, ಒಂದೊಂದು ಸಲ ಬೆನ್ನು ಹಿಡಿದೋಗ್ಬಿಡುತ್ತೆ, ಇಲ್ಲ ಉಸಿರಿನ ಸಮಸ್ಯೆ ಆಗ್ತಾ ಇರುತ್ತೆ. ಒಂದೊಂದು ಸಲ ಬ್ರೀತ್ ಅನ್ನೋದು ಏನಾಗ್ತಾ ಇರುತ್ತೆ, ನಮಗೆ ಬಾಯಿಂದ ತಗೊಳ್ಳೋ ಪರಿಸ್ಥಿತಿ ಬರ್ತಾ ಇರುತ್ತೆ. ಈ ಥರ ಅಂದರೆ ಯಾರು ತುಂಬ ಧ್ಯಾನದಲ್ಲಿ ಭಾಗಿಯಾಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತಾರೋ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈವನ್ನು ಯಾಕೆ ಎಲ್ಲಿಂದ ಈ ನೋವು ಬರ್ತಾ ಇದೆಯಪ್ಪ ಅನ್ನೋದು ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಸೊ ಆ ಥರ ದೇಹದ ಮೇಲೂ ಕೂಡ ಕೆಲವೊಂದು ನೋವುಗಳನ್ನು ಈ ಧ್ಯಾನದಲ್ಲಿ ಭಾಗಿಯಾದಂಥವ್ರು ಅನುಭವಿಸ್ತಾ ಇರ್ತಾರೆ. ಸೊ ಯಾವಾಗ ನಾವು ತುಂಬ ವಿಚಾರಗಳನ್ನ ತಿಳ್ಕೊಬೇಕಪ್ಪ ಅಂತ ಕೂತ್ಕೊಂಡಾಗ ತುಂಬ ಥರದ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆಗಬೇಕಾಗಿರುತ್ತೆ. ಆ ದೇವರ ಪರೀಕ್ಷೆ ಯಾವ್ಯಾವ ರೀತಿ ಇರುತ್ತಪ್ಪ ಅಂತಂದರೆ ನಾವು ಇಮ್ಯಾಜಿನೇಷನ್ನು ಮಾಡ್ಕೊಳಕ್ಕಾಗೋದಿಲ್ಲ. ಆ ಥರದ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ದಾಟಬೇಕಾಗ್ತಾ ಇರುತ್ತೆ. ಒಂದು ಅಲೌಕಿಕ ಜಗತ್ತನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಕೂತ್ಕೊಂಡಾಗ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಸೊ ಇದರಲ್ಲಿ ಏನಾಗ್ತಾ ಇರುತ್ತೆ, ಸುಮಾರು ಎನರ್ಜಿಗಳು ಹತ್ರ ಬರ್ತಾ ಇರ್ತವೆ. ಸುಮಾರು ಎನರ್ಜಿಗಳು ಬಂದ್ಬಿಟ್ಟು ಕೆಲವೊಂದು ಆ ಜಾಗದಿಂದನೇ ನಮ್ಮನ್ನು ಎದ್ದೇಳಿಸ್ಬಿಡ್ತಾ ಇರ್ತಾವೆ. ಕೆಲವೊಂದು ಬಂದ್ಬಿಟ್ಟು ಓಯ್ ಅಂತ ಕೂಗ್ದಂಗೆ ಆಗೋಗ್ಬಿಡುತ್ತೆ. ಸಡನ್ನಾಗಿ ಯಾರಪ್ಪ ಕೂಗಿದ್ರು ಅನ್ನಂಗೆ ಒಂಥರ ಭಯ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಹಾಗೆ ಕೆಲವೊಂದು ಟೈಮ್ನೊಳಗೆ ಒಂದು ರೀತಿ ಟಪ ಏನೋ ಒಂಥರ ಸಿಕ್ಕಾಬಟ್ಟೆ ಆ ಜಾಗದಲ್ಲಿ ನಡೆದಾಡ್ತಾ ಇರೋ ಹಾಗೆ, ಇಲ್ಲಾಂದರೆ ಪಟ ಅಂತ ಅಡ್ಡಾಡ್ದಂಗೆ ಆಗೋಗ್ಬಿಡುತ್ತೆ. ಒಟ್ಟು ಒಂದೊಂದು ಸಲ ಏನಪ್ಪ ಅಂತಂದರೆ ನಾವು ಧ್ಯಾನ ಮಾಡೋ ಜಾಗ ಮಾತ್ರ
ಸುಮ್ಮನೆ ಸಿಕ್ಕ ಕಡೆಗೆ ಕೂತ್ಕೊಳ್ತಾ ಇರಬಾರ್ದು. ಯಾರು ಸುಮ್ಮನೆ ನಮ್ಮದೇ ಆದ ಒಂದು ಪರ್ಸನಲ್ ಜಾಗದಲ್ಲಿ ನಾವು ಧ್ಯಾನದಲ್ಲಿ ಭಾಗಿಯಾದರೆ ನಮಗೆ ತೊಂದರೆ ಇರೋದಿಲ್ಲ. ಸೊ ನಾವು ಗೊತ್ತಿಲ್ಲದ ಪ್ಲೇಸ್ಗಳಲ್ಲಿ ಧ್ಯಾನದಲ್ಲಿ ಏನಾದರೂ ಭಾಗಿಯಾದ್ವಿ ಅಂತಂದರೆ ಆ ಜಾಗದಿಂದ ನಮಗೆ ಎದ್ದು ಕಳಿಸ್ತಾ ಇರ್ತವೆ. ಸೊ ಇದು ಕೂಡ ತುಂಬ ಜನ ಧ್ಯಾನಸ್ಥರಿಗೆ ಅನುಭವ ಆಗ್ತಾ ಇರುತ್ತೆ. ಸೊ ಒಟ್ಟು ಇವತ್ತು ನಾನು ನಿಮಗೆ ಏನು ತಿಳಿಸ್ತಿದ್ದೀನಪ್ಪ ಅಂತಂದರೆ, ದೊಡ್ಡ ದೊಡ್ಡ ಧ್ಯಾನ ಅಂದರೆ ತುಂಬ ಆಳವಾಗಿ ಈ ಸಬ್ಜೆಕ್ಟನ್ನು ಸ್ಟಡಿ ಮಾಡಲಿಕ್ಕೆ ಹೋದಾಗ ತುಂಬ ಥರದ ವಿಚಾರಗಳು ಅನುಭವಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ತುಂಬ ಪರೀಕ್ಷೆಗಳನ್ನು ಕೂಡ ಇದರಲ್ಲಿ ನಾವು ಪಾಸ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ಹೇಳಬೇಕಪ್ಪ ಅಂತಂದರೆ ಜೀವ ಭಯನ ತೊರೆದುಬಿಟ್ಟೆ ಒಂದು ಭಾಗಿಯಾಗ್ತಾ ಇರಬೇಕು. ಖಂಡಿತವಾಗ್ಲೂ ಇದು ಸತ್ಯ. ಈ ಧ್ಯಾನ ಅಂದರೆ ಎಲ್ಲ ರೀತಿಯಿಂದನೂ ಒಂದು ಟಾಸ್ಕ್ ಥರ ಜೀವನದೊಳಗೆ. ಈ ಸಮಸ್ಯೆನ ಯಾವ ಥರ ಬಗೆಹರಿಸ್ತೀಯಾ, ಇದನ್ನು ಯಾವ ಥರ ಬಗೆಹರಿಸ್ತೀಯಾ, ಈಗೇನು ಮಾಡ್ತೀಯಾ, ಈ ಥರ ತುಂಬ ಜನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಎನರ್ಜಿಗಳು ಸಪೋರ್ಟ್ ಮಾಡ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.